ಇನ್ನು ಕೋಆಪರೇಟಿವ್ ಫೆಡರೇಷನ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಚಿವ ಲಕ್ಷ್ಮಣ್ ಸವದಿ ಸೇರಿದಂತೆ ಇನ್ನಿತರ ನಾಯಕರ ಜೊತೆಯಲ್ಲಿ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ. ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಸಿಎಂ ಜೊತೆ ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಅವರು ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್, ಶರತ್ ಬಚ್ಚೇಗೌಡ, ರವಿ ಸೇರಿದಂತೆ ನಿರ್ದೇಶಕರ ಜೊತೆ ಮಾತುಕತೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅಂದ್ರೆ ಕೋಆಪರೇಟಿವ್ ಫೆಡರೇಷನ್ ಚುನಾವಣೆ ಹಿನ್ನೆಲೆ ಒಂದು ಮಾತುಕತೆಯನ್ನು ನಡೆಸಲಿದ್ದಾರೆ. ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಎಲೆಕ್ಷನ್ ಇದೆ. ಥ್ರೂಟ್ ಸ್ಟೇಟ್ ಇಂದ 28 ಜನ ಡೆಲಿಗೇಟ್ಸ್ ಇದ್ದಾರೆ. ಆ 28 ಜನದಲ್ಲಿ 13 ಜನರನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ಕಾಂಪಿಟೇಷನ್ ಇದೆ. ಬೆಂಗಳೂರು ಡಿವಿಷನ್ಗೆ 4 ಇದೆ, ಮೈಸೂರು ಡಿವಿಷನ್ 3 ಇದೆ, ಗುಲ್ಬರ್ಗಾ ಡಿವಿಷನ್ 3, ಬೆಳಗಾಂ ಡಿವಿಷನ್ 3. ಹಿಂಗೆ ಒಟ್ಟು ಥ್ರೂಟ್ ಸ್ಟೇಟ್ 13 ಜನ ಸೆಲೆಕ್ಟ್ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೀವಿ. 28 ಜನನ್ನು ನಾವು ಎಂಎಲ್ಎಗಳೆಲ್ಲ ಮುಖ್ಯಮಂತ್ರಿಗೆ ಆಥರೈಸ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸಹಕಾರ ಸಚಿವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 4 ಡಿವಿಷನ್ ನಿಂದ 13 ಜನ ಏನ್ ಸೆಲೆಕ್ಟ್ ಮಾಡಬೇಕು. ಎಲ್ಲ ಯಾರು ಕೋಆಪರೇಟರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಪಕ್ಷಭೇದ ಮರೆತು ಯಾರು ಸಹಕಾರ ಮಹಾಮಂಡಲಕ್ಕೆ ಸಹಕಾರ ಕೊಡ್ತಾರೆ ಅಂತವ್ರನ್ನ ಸೆಲೆಕ್ಟ್ ಮಾಡಿ ಅಂತೇಳಿ ಸಹಕಾರ ಸಚಿವರಿಗೆ ಆಥರೈಸ್ ಮಾಡಿದ್ದಾರೆ. ಸಹಕಾರ ಸಚಿವರಿಗೆ ಎಲೆಕ್ಷನ್ ಇದೆ 11ರಿಂದ 1 ಗಂಟೆ ಗಂಟ. ಸಹಕಾರ ಇನ್ನು ಕೋಆಪರೇಟಿವ್ ಫೆಡರೇಷನ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಚಿವ ಲಕ್ಷ್ಮಣ್ ಸವದಿ ಸೇರಿದಂತೆ ಇನ್ನಿತರ ನಾಯಕರ ಜೊತೆಯಲ್ಲಿ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ. ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಸಿಎಂ ಜೊತೆ ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಅವರು ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್, ಶರತ್ ಬಚ್ಚೇಗೌಡ, ರವಿ ಸೇರಿದಂತೆ ನಿರ್ದೇಶಕರ ಜೊತೆ ಮಾತುಕತೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅಂದ್ರೆ ಕೋಆಪರೇಟಿವ್ ಫೆಡರೇಷನ್ ಚುನಾವಣೆ ಹಿನ್ನೆಲೆ ಒಂದು ಮಾತುಕತೆಯನ್ನು ನಡೆಸಲಿದ್ದಾರೆ. ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಎಲೆಕ್ಷನ್ ಇದೆ. ಥ್ರೂಟ್ ಸ್ಟೇಟ್ ಇಂದ 28 ಜನ ಡೆಲಿಗೇಟ್ಸ್ ಇದ್ದಾರೆ. ಆ 28 ಜನದಲ್ಲಿ 13 ಜನರನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ಕಾಂಪಿಟೇಷನ್ ಇದೆ. ಬೆಂಗಳೂರು ಡಿವಿಷನ್ಗೆ 4 ಇದೆ, ಮೈಸೂರು ಡಿವಿಷನ್ 3 ಇದೆ, ಗುಲ್ಬರ್ಗಾ ಡಿವಿಷನ್ 3, ಬೆಳಗಾಂ ಡಿವಿಷನ್ 3. ಹಿಂಗೆ ಒಟ್ಟು ಥ್ರೂಟ್ ಸ್ಟೇಟ್ 13 ಜನ ಸೆಲೆಕ್ಟ್ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೀವಿ. 28 ಜನನ್ನು ನಾವು ಎಂಎಲ್ಎಗಳೆಲ್ಲ ಮುಖ್ಯಮಂತ್ರಿಗೆ ಆಥರೈಸ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸಹಕಾರ ಸಚಿವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 4 ಡಿವಿಷನ್ ನಿಂದ 13 ಜನ ಏನ್ ಸೆಲೆಕ್ಟ್ ಮಾಡಬೇಕು. ಎಲ್ಲ ಯಾರು ಕೋಆಪರೇಟರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಪಕ್ಷಭೇದ ಮರೆತು ಯಾರು ಸಹಕಾರ ಮಹಾಮಂಡಲಕ್ಕೆ ಸಹಕಾರ ಕೊಡ್ತಾರೆ ಅಂತವ್ರನ್ನ ಸೆಲೆಕ್ಟ್ ಮಾಡಿ ಅಂತೇಳಿ ಸಹಕಾರ ಸಚಿವರಿಗೆ ಆಥರೈಸ್ ಮಾಡಿದ್ದಾರೆ. ಸಹಕಾರ ಸಚಿವರಿಗೆ ಎಲೆಕ್ಷನ್ ಇದೆ 11ರಿಂದ 1 ಗಂಟೆ ಗಂಟ. ಸಹಕಾರ